ಮತ್ತು ನರಸಿದ್ದೇಶ್ವರ ಸ್ಮರಿಸುತ್ತಾ ಜಯಸಿದ್ಧ ಮಹಾಶಯ ಸ್ಮರಿಸುತ್ತಾ ಪ್ರತಿ ವರ್ಷ ಈ ವರ್ಷವೂ ಕೂಡ ನಮ್ಮ ಹೆಣ್ಮಕ್ಳು ತಾಯಿಗಳಿಗೆ ಊಟದ ಕಾರ್ಯಕ್ರಮವನ್ನು ನಮ್ಮ ಹಿರಿಯರು ಯುವಕರು ಕೂಡಿ ಮಾಡ್ತಕ್ಕಂಥ ಕಾರ್ಯಕ್ರಮ ಶ್ರೇಷ್ಠವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮ 12ನೇ ಶತಮಾನದಲ್ಲಿ ಜಾರಿ ಬಂದಿರ್ತಾರೆ. ಅಲ್ಲಿಂದ ಇವತ್ತು ತನಕ ಈ ಕಾರ್ಯ ನಡೆದ ಬಂದಿದೆ. ಯಾಕಂದ್ರೆ ಹೆಣ್ಮಕ್ಳು ಕೊಡ್ತಾ ಗೌರವ ಇದೆ. ನಾವು ಹೆಣ್ಮಕ್ಳು ಗೌರವ ಕೊಡೋದು ಜಗತ್ತೆಲ್ಲ ಸೂಚನೆ ಸ್ತ್ರೀ ಸ್ವಾತಂತ್ರ್ಯ ಬೇರೆ ಯಾವುದೋ ಮೂರ್ಖ ಇಲ್ಲ. ಆದರೆ ನಾವು ಹೆಣ್ಮಕ್ಳು ಗೌರವ ಕೊಟ್ಟಿದ್ರೆ ಸ್ಥಾನ ಕೊಟ್ಟಿದ್ರೆ ಮಾನವೀಯ ಸತ್ವರಿತಿರ್ಬೋಲ್ಲ. ಯತ್ರ ಯತ್ರ ನಾರ್ಯಾಹ ಪೂಜಂತೆ ತತ್ರ ರಮಂತೆ ದೇವತಾಹ. ಇದು ಸ್ತ್ರೀಯರ ಗೌರವಕ್ಕೆ ದೇವತೆ ಭಾಸುತ್ತಾದಿರ್ತದೆ. ಅದಕ್ಕಂಥ ದೃಷ್ಟಿಯಿಂದ ಪ್ರತಿಷ್ಠಿತ ಜಾತ್ರೆ ಮಹೋತ್ಸವವಾಗಿ 10 ಗಂಟೆ ನಮ್ಮ ಹಿರಿಯರು ಯುವಕರು ಕಾರ್ಯಕ್ರಮ ಮಾಡ್ತಿದ್ರಿ. ಆ ಸಂತೋಷ ಕಾರ್ಯಕ್ರಮ ಪ್ರಾರಂಭ ಈಗಾಗಲೇ ನಮ್ಮ ಬಸವಣ್ಣಗಳು ಯಾಕೆ ಮಾಡಬೇಕು ಏನು ಎಂತೆಲ್ಲ ಹೇಳಿದ್ರೆ ಅದೇ ರೀತಿಯಾಗಿ ಭಾಳ ವಿಶೇಷ ಮಾತು ಟೈಮ್ ಆಗಿದೆ. ಅದಕ್ಕೆ ಹೆಣ್ಮಕ್ಳು ಗೌರವ ಕೊಡಬೇಕು. ಹೆಣ್ಮಕ್ಳು ಗೌರವ ಕೊಡಿದ್ರೆ ಈ ಜಗತ್ತು ಶೂನ್ಯ. ಜಗತ್ತಿನ ಸಂಪತ್ತು ಹೆಣ್ಮಕ್ಳು, ಮನೆ ಸಂಪತ್ತು ಹೆಣ್ಮಕ್ಳು, ನಾಡಿನ ಸಂಪತ್ತು ಹೆಣ್ಮಕ್ಳು. ಇಂದ ಹೋದ್ರೆ ಗೌರವ ಕೊಡಿದ್ರೆ ಈ ಜಗತ್ತು ಶೂನ್ಯ ಏನಿಲ್ಲ ಅಂತ ಈಗ ಹೇಳಿದವ್ರ ಕಾರ್ಯ ಮಹಾಭಾರತ ಕಾಲದೊಳಗೆ ದ್ರೌಪದಿ ಸೀರಿಸಿಡಾಗಿತ್ತು. ದುಷ್ಟ ದುರ್ಯೋಧನ ತಮ್ಮಂತೆ ದುಶ್ಯಾಸನ ಗೌರವ ಕೊಡಲೇ ಇಲ್ಲ. ಏನಂತ ನೆನಪು ಮುಂದೆ ಅವ್ರಿಗೆ ಸ್ತ್ರೀಯರು ಗೌರವ ಕೊಡದೇ ಇದ್ರೆ ಅನಾಹುತ. 100 ಅಂತ ಒಬ್ಬರು ಉಳಿದಿದ್ದವರು ಎಲ್ಲ ಸತ್ತು ಹೋಗ್ತಾರೆ. ಅದಕ್ಕೆ ದ್ರೌಪದಿ ಕೇಳ್ತಾಳೆ, ಅಣ್ಣಯ್ಯ ಅಕ್ಕಯ್ಯ ಗುರುಗಳ ಕೇಳ್ತಾರೆ ಎಲ್ಲರೂ. ಅತ್ತೆದೆಲ್ಲವೇ ನನಗೆ ಗಾಂಧಾರಿ ದೇವಿಯರೇ ಮೃತ್ಯುವಂತೆ ಶವ ತುಜಿಸಬಾರದೆ ತಾಯಿ ಮುತ್ತು ಮಲಲ ಭಾನುಮತಿ ಜಗಮೆಂಡೆ ಇತ್ತ ದಯ ಮಾಡಿ ನೋಡೆ, ಇತ್ತ ದಯ ಮಾಡಿ ನೋಡೆ, ಇತ್ತ ದಯ ಮಾಡಿ. ಅಮ್ಮಯ್ಯ ಅಕ್ಕಯ್ಯ ಅತ್ತಿ ಎಲ್ಲ ಯಾಕೆ ಅಂತ ದುಡ್ಡು ದುರ್ಯೋಧನ ದುಡ್ಡು ಶಕ್ತಿ ಎಲ್ಲ ಬಂದಿತ್ತು. ಅಲ್ಲ ಭೀಷ್ಮ, ದ್ರೋಣಾಚಾರ್ಯ, ಕೃಪಾಚಾರ್ಯ, ದುಷ್ಟದ್ಯುಮ್ನ, ಶೈಲ್ಯ ಎಂತಿದ್ದವರು ಅವ್ರು ಒಬ್ಬರು ಸಾಕಾಗಿತ್ತು. ಇಷ್ಟೆಲ್ಲ ಇದ್ದರೂ ಕೂಡ ಒಬ್ಬರು ಹೇಳಿಲ್ಲ. ಆ ಸ್ತ್ರೀಯರಿಗೆ ಅಪಮಾನ ನಿಲ್ಸಕ್ಕಾಗಲಿಲ್ಲ. ಅಲ್ಲ ಭೀಷ್ಮ ಒಬ್ಬರು ಸಾಕಾಗಿತ್ತು. ಎಲ್ಲ ದ್ರೋಣಾಚಾರ್ಯ, ಕೃಪಾಚಾರ್ಯ, ದುಷ್ಟದ್ಯುಮ್ನ, ಶೈಲ್ಯ ಎಂಥ ಮಹಾನ್ ವ್ಯಕ್ತಿಗಳು. ಅದಕ್ಕೆ ಏನಾಯಿತು, ಒಂದು ಹೆಣ್ಣಿಗೆ ಮರೆಯಕ್ಕಂಥ ವಿಷಯ ಪಾಂಡವರನ್ನು ಕೌರವರನ್ನು ನಾಶ ಮಾಡ್ತಾರೆ. ಒಬ್ಬರಿಲ್ಲ. ಅದಕ್ಕೆ ಜಗತ್ತಿನ ಸ್ತ್ರೀ, ಯಾಕಂದ್ರೆ ಸ್ತ್ರೀನ ಜಗತ್ತಿನ ಶಕ್ತಿ ಎಮ್ಮನ್ನು ಹಡೆದವಳು, ಹಡೆದು ಜೋಕೆ ಮಾಡಿದವಳು ತಾಯಿ ಅಲ್ಲವೇ, ತಾಯಿ ಅಲ್ಲವೇ. ನವಮಾಸ ಗರ್ಭದಿ ಮತ್ತು ನಾನಾ ಕಷ್ಟಗಳಲ್ಲಿ ಹತ್ತು ಸಾವು ನೋವು ಸಹಿಸಿದವಳು ತಾಯಿ ಅಲ್ಲವೇ, ತಾಯಿ ಅಲ್ಲವೇ. ಎಮ್ಮನ್ನು ಹಡೆದವಳು, ಹಡೆದು ಜೋಕೆ ಮಾಡಿದವಳು ತಾಯಿ ಅಲ್ಲವೇ, ತಾಯಿ ಅಲ್ಲವೇ. ಆಡುವಾಗ ಓಡುವಾಗ ಮಲಗಿ ನಿದ್ರೆ ಮಾಡುವಾಗ ಅಹೋರಾತ್ರಿ ಸಲಹಿದವನು ತಾಯಿ ಅಲ್ಲವೇ, ತಾಯಿ ಅಲ್ಲವೇ. ಹೇಳ್ತೀವಿ ಕೈ ಮೇಲೆ ಮಧ್ಯಾಹ್ನ ತೋರ್ತಿರ್ತೀವಿ, ನಾವು ಒಂದ ತೋರ್ತಿರ್ತೀವಿ. ಒಂದು ತೋಟದ ಕೈ ಬಂದ್ಬಿಟ್ಟು ಕೊರೋನಾ ಕಣ್ಣಿಟ್ಟು ಆಡುವಾಗ ಓಡುವಾಗ ಮನೆಯಾಗ ನಿದ್ದೆ ಸದಾ ಎಚ್ಚರವಾಗಿ ತಾಯಿ ಮನೆ ಜೋಪಾನ ಮಾಡ್ತಾರೆ. ಮುಂದೆ ದುಡ್ಡಿದ್ದು ಹೊಟ್ಟೆ ನಾವು ಎದ್ದು ತಾಯಿ ಇವ್ರು ದೊಡ್ಡವರಾಗಿದ್ದ, ವಿದ್ಯಾವಂತರಾಗಿದ್ದ, ನೌಕರಿ ಬಂದಿದ್ದ, ಮದುವೆ ಆಗಿದ್ದ, ತಂದೆ ತಾಯಿ ದಾಖಲೆ ಇಲ್ಲ. ಈಗ ಇಲ್ಲೇ ಆಗ್ತಾಗ ಅಂತ ಮನುಷ್ಯನಲ್ಲ. ನೋಡ್ತೀವಿ ಟಿವಿ ನೋಡ್ತೀವಿ, ಮೊಬೈಲ್ ನೋಡ್ತೀವಿ. ತಂದೆ ತಾಯಿ ಹೊರಗೆ ಹಾಕೋದು, ಮತ್ತು ಅನ್ನ ಸೇರಿಸೋದು, ಮತ್ತು ಹೊಡೆಯೋದು ಯಾರು, ಸೊಸೆ ಬಂದು ಹೊಡೆಯೋದು ಅವ, ಮಗ ಹೊರಗೆ ಹಾಕೋದು ಅವ. ಇಂಥ ಪಾಪ ಇದು ಕಲಿಯುವುದು ಪರಿಭಾಗ. ಒಂದು ಲೆಕ್ಕದ ಪ್ರಕಾರ ನಾಳೆ 30 ವಯಸ್ಸಿಗೆ ಒಂದು ಲೆಕ್ಕ ಕಲಿಯುಗ ಅಂತಾರೆ. ಅದಕ್ಕೆ ಈ 10 ವರ್ಷದೊಳಗೆ ಮಾಡಬಾರ್ದು, ನೋಡಬಾರ್ದು, ಕೇಳಬಾರ್ದು, ಎಲ್ಲ ಬಂದು 10 ವರ್ಷ. ಅದಕ್ಕೆ ಭಾಳ ಹತ್ತಿರವಾಗಿರಪ್ಪ. ಭಾಳ ಮಂದಿ ಹೆಣ್ಮಕ್ಳು ಕೂಡಿದ್ಮೇಲೆ ಜಗತ್ತಿನ ಶಕ್ತಿ, ಮನುಷ್ಯನ ಶಕ್ತಿ, ಜಗತ್ತಿನ ಶಕ್ತಿ ಎಲ್ಲ ಸಂಪತ್ತಿ. ಅದಕ್ಕೆ ನೀವು ಉಳಿದುಂಬ ಕಾರ್ಯಕ್ರಮ ಅದಕ್ಕೆ ಉಳಿದುಂಬುದೇನು ನೀವು ಗೌರವಿಸತಕ್ಕಂಥದ್ದು. ಇದು ಜಾರಿ ಈ ಗಂಡ್ಮಕ್ಳು ತುಂಬ ಗೊತ್ತ, ಗಂಡ್ಮಕ್ಳಿಗೆ ಇವ್ರು ತುಂಬ ಗೊತ್ತ. ಸಂಪತ್ತು ನೀವು, ಜಗತ್ತಿನ ಶಕ್ತಿ ನೀವು, ಜಗತ್ತು ಕೊಡ್ತಕ್ಕಂಥ ನೀವು ಬಿಟ್ಟು ಮತ್ತೊಂದು ಇಲ್ಲ ಇಲ್ಲ. ನೀವು ಬಿಟ್ಟು ಹೆಣ್ಮಕ್ಳು ಗಂಡ್ಮಕ್ಳು ತುಂಬ ಗೊತ್ತ ಬರಂಗಿಲ್ಲ. ನಿಮಗೆ ಸಂಪತ್ತು, ನಿಮಗೆ ಸರಿತಕ್ಕಂಥದ್ದು ನೀವೇ ಬಂದು ನೀವೇ
ಮತ್ತು ಅದಕ್ಕೆ ದೃಷ್ಟಿಯಿಂದ ಮತ್ತು ಗುಡ್ಡಾಪುರ ದಾನಮ್ಮ 12ನೇ ಶತಮಾನ ಅರ್ಥಕೊಂಡು ನಮ್ಮ ಸ್ತ್ರೀಯರಿಗೆ ಒಳ್ಳೆಯ ಗೌರವ ಉದ್ದೇಶದಿಂದ ತಮಿಳುನಾಡು ಉತ್ತರ ಕರ್ನಾಟಕ ಎಲ್ಲ ಕಾರ್ಯಕ್ರಮ ಗುಡ್ಡಾಪುರ ದಾನಮ್ಮ 5,000 ಲಕ್ಷ ಗುಡ್ಡಾಪುರ ದಾನಮ್ಮ ಅಂಕ ಮಾತು ಯಾಕೆ ಸ್ತ್ರೀಯರು ಗೌರವ ಸಿಗುತ್ತೆ ಜಗತ್ತಿನ ಶಕ್ತಿ ಕಣ್ಣು ಜಗತ್ತಿನ ಕಣ್ಣ ಹೆಣ್ಣು ಮತ್ತು ಕಣ್ಣು ತೆಗೆದುಕೊಂಡ್ರೆ ಗೌರವ ಪಡೀಕ ಕಣ್ಣು ಹೋಲಿಕ ಅಲ್ಲ ಕಣ್ಣಿಂದ ಏನು ಮಾಡ್ತೀವಿ ನೀವು ಜಗತ್ತಿನ ಕಣ್ಣ ಹೆಣ್ಣು ಮತ್ತು ಅವ್ರ ಗೌರವಿಸಿದ ಏನು ಮಾಡ್ತೀವಿ ನೀವು ಅದಕ್ಕೆ ಕೊಡ್ಬೇಕಪ್ಪ ಅದು ದೃಷ್ಟಿಯಿಂದ ನಮ್ಮ ಚಾಲಕರು ನಮ್ಮ ಹಿರಿಯರು ಎಲ್ಲ ಕಾರ್ಯಕ್ರಮದಲ್ಲಿ ಭಾಳ ಸಂತೋಷ ಕಾರ್ಯಕ್ರಮ ಗೌರವಿಸಲಿ ಸುಧಾರಿ ಪ್ರಸಿದ್ಧಿ ನಾನು ಎಲ್ಲ ನನಗೆ ಸ್ತ್ರೀಯರಿಗೆ ಸಂಸ್ಕೃತಿ ಸಂಸ್ಕೃತಿ ಚಾಲಕರಿಗೆ ದಿವಸ ನೋಡ್ತೀವಿ ನಾವು ಎಂಥ ಸಂಸ್ಕಾರಗಳು ಬೆಳಿತೀವಿ ಅಂತ ಗುಟ್ಟು ಬರ್ತದೆ ನಮಗೆ ಮತ್ತು ಸಂಸ್ಕಾರ ಇಲ್ಲಂದ್ರೆ ಮಕ್ಕಳು ಚೆನ್ನಾಗಿ ಆಗುತ್ತೆ ಕೆಲವು ಮಂದಿ ಸೋದರ ತಂದೆ ತಾಯಿ ಸಂಸ್ಕಾರದಿಂದ ಹುಡುಕಾಗ್ತದಕ್ಕಾಗಿ ತಂದೆಗೆ ಹೊರಗಾಗ್ತದೆ ವಿಚಾರ ನಾವು ಕೇಳಬೇಕು ನಮ್ಮ ಮಕ್ಕಳು ಹೀಗಾಗಿದೆ ಅದು ಬೈದಾಗ ಒಬ್ಬ ನನಗೆ ಮಕ್ಕಳು ಬರುವುದೇ ತಾಂಜಿದೆ ಯಾಕೆ ಮಕ್ಕಳ ಸಂಸ್ಕೃತಿ ಚಲೋ ಸಂಸ್ಕಾರ ಕೊಡ್ತಾರಲ್ಲ ಮಕ್ಕಳಿಗೆ ಸಣ್ಣ ಮಕ್ಕಳಿಂದ ಚಲೋ ಸಂಸ್ಕಾರ ಕೊಟ್ವಿ ಚಲೋ ಆಗ್ತಾರೆ ಮತ್ತು ಹಾಗಾಗಿ ಒಂದು ಕೈ ಬಿಟ್ಕೊಂಡ್ರೆ ಅಲ್ಲಿ ಇಂಗ್ಲೀಷ್ ಸ್ಕೂಲ್ ಸೇರಿಸಿದ್ವಿ ನಾವು ಬೆಂಗಳೂರು ಸೇರಿಸಿದ್ವಿ ಅಲ್ಲಿ ಸೇರಿಸಿದ್ವಿ ಅಮೇರಿಕ ಕಳಿಸಿ ಬಂದ್ರೆ ನಮ್ಮ ಮಕ್ಕಳು ಚಲೋ ಆಗೋದಿಲ್ಲ ಅವರು ಕೆಟ್ಟ ಬುದ್ಧಿ ಕೆಟ್ಟ ವಿಚಾರ ತಂದೆ ಈಗ ಅಮೇರಿಕಕ್ಕೆ ನಮ್ಮ ಮಕ್ಕಳು ಕಳಿಸಿದ್ರೆ ಮತ್ತು ಅಲ್ಲಿ ಸಂಸ್ಕಾರ ನಮ್ಮ ಸಂಸ್ಕಾರ ಅವ್ರಿಗೆ ತಂದೆ ತಾಯಿ ನಮ್ಮ ದೇಶದಾಗ ತಂದೆ ಕೊಡೋದು ಗೌರವ ಗುರು ಕೊಡೋದು ಗೌರವ ದೇವ್ರು ಕೊಡೋದು ಗೌರವ ಅದು ಅಮೇರಿಕದಾಗ ಐತೆ ಯಾರು ಈಗ ಇರಾನ್ ನಡೆದಿದೆ ಅದು ಮುಖ್ಯ ಮನೆ ಸತ್ತು ಹೋಗಿತ್ತು ಅಮೇರಿಕಂತ ದೊಡ್ಡಣ್ಣ ತಾವು ದಾಟಣ್ಣ ಕಲಿಸೋದು ಅಮೇರಿಕದವರು ಅದು ದೊಡ್ಡ ಕೆಲಸ ದೊಡ್ಡ ಮಕ್ಕಳು ಅಲ್ಲ ಒಂದು ಸಾರಿ ಬಾಂಬ್ ಹಾಕಿದ್ರು ಸುಮಾರು 14 ಮಕ್ಕಳು ಇದ್ದಾರೆ ಸಣ್ಣ ಮಕ್ಕಳು ಶಾಲೆಯ ಮಕ್ಕಳು ಅಲ್ಲಿ ಬಾಂಬ್ ಹಾಕಿದ್ರು 14 ಅಷ್ಟು ಸತ್ತು ಹೋಗಿದ್ದಾರೆ ನೋಡ್ಬೇಕು ಆಗಲ್ಲ ಅಲ್ಲ ಇದು ರಾಕ್ಷಸ ಪ್ರವೃತ್ತಿಗಳು ಅಮೇರಿಕ ಇಸ್ರೇಲ್ ಕೆಲಸ ಕೆಲಸ ರಾಕ್ಷಸರವರು ಮನುಷ್ಯರಲ್ಲ ಅದಕ್ಕೆ ದೃಷ್ಟಿಯಿಂದ ಬಸವಣ್ಣ ಹೇಳಿದಾಗ ದೈವ ಧರ್ಮದ ರಾವಣಯ್ಯ ದೈವಜ್ಞ ಸಕಲ ದೈವೇ ಧರ್ಮದ ಮೂಲ ಅಪ್ಪ ಬಸವಣ್ಣ ವಿಚಾರ ಜಗತ್ತಿಗೆ ಬಂತಂದ್ರೆ ನೀವು ಯಾವ ಬರಂಗಿಲ್ಲ ಬಸವಣ್ಣ ವಿಚಾರ ಜಗತ್ತಿಗೆ ಬರಬೇಕು ಬಸವಣ್ಣ ತತ್ವ ಜಗತ್ತಿಗೆ ಬಂತಂದ್ರೆ ಅಲ್ಲಿ ವಂಶಕ್ಕೆ ಜೀವತ್ತು ಇರ್ತಾರೆ ಅಲ್ಲಿ ಎದ್ದು ತನಗೆ ಬರೋದಿಲ್ಲ ಅದಿಲ್ಲ ಅದನ್ನ ಮೋದಿ ಹೋಗಿಲ್ಲ ಇನ್ನೊಂದು ಬಸವಣ್ಣ ಜಗತ್ತು ಇಷ್ಟು ಬುದ್ಧಿ ಬಸವಣ್ಣ ಜಗತ್ತಿನಾಗ ಬಸವಣ್ಣ ಮಕ್ಕಳು ಯಾವ ಇಲ್ಲ ಬಸವಣ್ಣ ಅದಕ್ಕೆ ಅದರಿಂದ ಬಸವ ಧ್ಯಾನ ಮಾಡಿ ಪ್ರಸಿದ್ಧಿಸಿ ಧ್ಯಾನ ಮಾಡಿ ಒಳ್ಳೇದು ಮಾಡಿ ಹೆಣ್ಮಕ್ಳಿಗೆ ತಾಯಿಗಳಿಗೆ ಗೌರವ ಕೊಡಿ ತಂದೆ ವ್ಯಾಪಾರ ಮಾಡಿ ಒಳ್ಳೇದು ಮಾಡಿ ಯಾಕಂದ್ರೆ ತಂದೆ ವ್ಯಾಪಾರ ಮಾಡಿದ್ರೆ ಮನ್ಯಾಗ ನಾ ಹೇಳ್ತೀನಿ ಮಾತು ಗಂಡು ಕೇಳಬೇಕು ಗಂಡನ ಮಾತು ಹೇಳ್ಬೇಕು ಮತ್ತು ಕೇಳಿದ್ರೆ ಏನಾಗುತ್ತೆ ಕೆಟ್ಟ ಬಂತ ಗಂಡ ಸುಳ್ಳಿಂದ ನೀವು ಗೊತ್ತ ಹೆಂಡತಿ ಮೊಸಳೆ ಮಾಡಿ ಬರುತ್ತೆ ಗಂಡ ಬಂದು ಪಾದಕ್ಕೆ ಸಾರ ಹೆಣ್ಣು ಸುಳ್ಳು ಹೆಚ್ಚು ನಮ್ಮ ಪೂರ್ತಿ ಸಂಬಂಧ ಅಕ್ಕಿ ಮನಸ್ಸಾಗಿ ನಮಸ್ಕಾರ ಅಂದ್ರೆ ಸುದ್ದಾಗದಾಗ ನಿಮ್ಮ ತಾಯಿ ಒಂದು ಕಿಮ್ಮತ್ತು ತಾಯಿ ಯಾಕಂದ್ರೆ ಗಂಡ ಹೇಗೆ ಮಾತಾಡ್ತೇವೆ ಯಾಕೆ ಗಂಡ ಎಡ್ಬಟ್ಟಿರ್ತಾನ ಹುಡುಗ ಬಂದು ದಾವು ಬೆಳಿತಾನ ಸುಮ್ಮನೆ ಯಾಕಂದ್ರೆ ಒಂದು ಸದ್ದು ಬರ್ತದೆ ನೀವು ಸದಾಚಾರ ನೀವು ಒಳ್ಳೆ ವಿಚಾರ ನಿಮ್ಮ ಭಯ ಭಕ್ತಿ ಹೋಗಿ ಇವತ್ತಿನ ನಾಳೆ ದಕ್ಷಿಣ ದೇಶ ಬಸವಣ್ಣ ಅವ್ರು ಸಮೃದ್ಧಿ ಪಟ್ಟ ಬಿಡ್ತಾನೆ ಚಾಟಿ ಬಂದು ಹೋಗೇ ಬರ್ತಾರೆ ಒಳ್ಳೆ ಬಿಟ್ಟು ಬರ್ತದೆ ಅದು ಗಾಡಿ ನ್ಯಾಮ ಹಾಕಿಕೊಂಡು ಅವ್ರಿಗೆಲ್ಲ ಮಾಡಿ ನಾವೆಲ್ಲ ಜಾಸ್ತಿ ನನಗೆ ಬಂದ್ರೆ ಅತಿ ಸುಮಾರು ಆಗ್ತದೆ ನೋಡ್ತೀವಿ ದಿವಸ ಅದಕ್ಕೆ ನಿಮ್ಮ ಹೆಣ್ಮಕ್ಳಿಗೆ ಯಾಕೆ ತಾಯಿಗೆ ಸಮಾಧಾನ ಆಗ ನಾವು 10% ಹೇಳಿದ ಭೂಮಿಗಿಂತ ಭಾರವನ್ನ ನಿಮ್ಗೆ ಉಪಕಾರ ಈ ಭೂಮಿಗೆ ಎಷ್ಟು ಭಾರ ಹೋಗ್ತದೆ ಎಷ್ಟು ಭಾರ ಹೋಗ್ತದೆ ಭೂಮಿಗೆ ಅದಕ್ಕಿಂತ ಭಾರ ಅದಕ್ಕಿಂತ ಶ್ರೇಷ್ಠ ಅಂತ ನೀವು ಅದಕ್ಕಂತದ್ದು ಕಿಂತ ನೀವು ಬೆಳತಕ್ಕಂಥ ಗೌರವ ಮಾಡೋಣ ಇವಾಗ ಏನು ಮಾಡಿ ಸುಲಭ ಮಾಡಿ ಯಾಕಂದ್ರೆ ಗಾಡಿ ಹಾಗಾದ್ರೂ ಕೂಡ ಸ್ವಲ್ಪ ಮಾಡ್ಕೊಂಡು ಹೋಗ್ಬೇಕು ಈ ಸಮಾಜ ಚೆನ್ನಾಗಿ ಉಳಿಸಿ ಸಾಧ್ಯ ಉಳಿದುಕೊಂಡು ಕಾರ್ಯಕ್ರಮ ಜಗತ್ತಿನ ಸಂಪತ್ತಿ ಎಲ್ಲ ಸಂಪತ್ತು ಮನೆಗೆಲ್ಲ ಬೆಳ್ಳಿ ಬಂಗಾರ ಅತಿ ಹೆಚ್ಚಿನ ಸಂಪತ್ತಿ ಅದಕ್ಕೆ ಲಿಂಗಾಕಿ ನೀವು ಮಾಡಿ ಜಾತ್ರೆ ಮಾಡ್ಕೊಂಡು ದಿವಸ ಉಳಿದು ಒಂದು ಕಾರ್ಯಕ್ರಮ ಕುಟುಂಬದ ಅರ್ಥನ ಒಂದ ಲಿಂಗಾಯತಿಗೆ ಲಿಂಗ ಕಟ್ಟಿ ಲಿಂಗಾಯತರಾಗಲಿ ಲಿಂಗಾಯತರಾಗಲಿ ಅದಕ್ಕೆ ಮನೆಯಾಗ ಒಂದು 50 ಬಂಗಾರ ಚಂದ ಕಾಣೋದು ಹೊಳದಾಗ 50 ಬಂಗಾರ ಚಂದ ಕಾಣೋದು ನೀವು ಹೊಳದಾಗ ಒಂದು ಲಿಂಗಿದ್ರೆ ಒಂದು 100 ಬಂಗಾರ ಹಾಕಿ ಚಂದ ಕಾಣ್ತೀವಿ ಅದಕ್ಕೆ ಲಿಂಗಾಕಟ್ಟಿ ಪೂಜೆ ಮಾಡಿ ಅಂದ್ರೆ ಜಾತ್ರೆ ಮಾಡಿ ಸಾಕಾಗುತ್ತೆ ಕರ್ಸಿನ ದೇಶ ನೋಡ್ತಾನ ನಮ್ಮ ಕಣ್ಣಿಗೆ ಕಾಣ್ತಾ ಇದ್ಕೊಂಡು ಕರ್ಸಿನ ದೇಶ ಎಷ್ಟು ಮಂದಿ ಬಂದಿರಿ ಎಲ್ಲರೂ ಬಂದು ಕರ್ಸಿನ ದೇಶ ಇಲ್ಲ ಎಲ್ಲ ನೋಡಿ ಯಾರು ಯಾರು ಲಿಂಗ ಇಲ್ಲ ಕರ್ಸಿನ ಲಿಂಗಾಯತರಾಗಲಿ ಹೊಲ ಲಿಂಗಾಯತರಾಗಲಿ
ನೋಡಿದ್ರೆ ಸುಮ್ಮನೆ ನಿಂಗೆ ನೋಡ್ತಕ್ಕಂಥ ಮಾತಿನಿಂದ ಏನು ಬಯಸ್ತೀವಿ ನಿಷ್ಠದಿಂದ ಅಂತಾರೆ ನಿಷ್ಠದಿಂದ ಅಂತಾರ ನಿಷ್ಠೆಯಿಂದ ಪೂಜೆ ಮಾಡಿ ಏನು ಇಷ್ಟಪಡ್ತೀವಿ ಏನು ತೊಂದರೆ ಐತಿ ಏನು ಬೇಕಾಗೈತಿ ಏನು ಅವಶ್ಯಕ ಎಲ್ಲ ಶಕ್ತಿ ನಿಂದಿದೆ ಅದಕ್ಕೆ ಹಿಂಗಾಗ್ತದೆ ಪೂಜೆ ಕುಂತಿ ನಿಂತಿಲ್ಲ ಹಾಕಿದಾಗ ದುಷ್ಟಶಕ್ತಿ ಅಲ್ಲ ಹಾಕಿದೆ ಈಗ ಒಂದು ಪದ ನಿಂಗೆ ಹಾಕಿದ್ರೆ ಒಂದು 100 ಟನ್ ಬಂಗಾರ ಹಾಕಿದ್ರೆ ಚಂದ ಕಾಣ್ತದೆ ಬಂಗಾರ ಚಂದ ಅದು ಕಾಣ್ತದೆ ಬೆಳೆದಪ್ಪ ಟೈಮ್ ಮಾಡಿದೆ ಸಮಯ ಮಾಡಿದೆ ಮತ್ತೆ ರಾತ್ರಿ ಮಾತಾಡ್ತೀನಿ ಅದಕ್ಕೆ ಊಟ ಕಾರ್ಯಕ್ರಮ ಸಂತೋಷ ಕಾರ್ಯಕ್ರಮ ಸಂತೋಷ ಮಾಡಪ್ಪ ನಮ್ಮ ಹಿರಿಯ ಜನರು ಮಾಡಿದ್ರೆ ಭಾಳ ಸಂತೋಷ ಇದೇ ಪ್ರಕಾರ ಇವತ್ತು ನಿಮ್ಗೆ ಗೌರವ ಕೊಟ್ಟಾಗ ಎಲ್ಲ ಉಳಿಸೋದು ಕರ್ಸಿದ್ದಿಗೆ ಮಾತ್ರ ಆಗಲಿ ಕರ್ಸಿದ್ದಿಗೆ ಎಲ್ಲ ಆಗಲಿ ಮಕ್ಕಳಲ್ಲಿ ಸಂಪತ್ತಲ್ಲಿ ಎಲ್ಲ ಸ್ವಲ್ಪ ಕಾಪಾಡಿ ಮತ್ತೊಂದು ಶುಭನ ಹಾರೈಸಿ